ಮನುಷ್ಯನು ಜೀವನದಲ್ಲಿ ಎಷ್ಟು ಓದಿದ್ದಾನೆ, ಎಷ್ಟು ಹಣ ಸಂಪಾದಿಸಿದ್ದಾನೆ, ಎಷ್ಟು ದೊಡ್ಡ ಹುದ್ದೆಯಲ್ಲಿ ಇದ್ದಾನೆ ಎಂಬುದಕ್ಕಿಂತ ಅವನು ಹೇಗೆ ಯೋಚಿಸುತ್ತಾನೆ, ಹೇಗೆ ಮಾತನಾಡುತ್ತಾನೆ ಮತ್ತು ಹೇಗೆ ವರ್ತಿಸುತ್ತಾನೆ ಎಂಬುದೇ ಅವನ ನಿಜವಾದ ವ್ಯಕ್ತಿತ್ವವನ್ನು ತೋರಿಸುತ್ತದೆ. ಹಲವರು ಬುದ್ಧಿವಂತರಂತೆ ಕಾಣುತ್ತಾರೆ, ಆದರೆ ಅವರ ಕೆಲವು ಅಭ್ಯಾಸಗಳು ಮತ್ತು ನಡೆನುಡಿಗಳು ಅವರನ್ನು ನಿಧಾನವಾಗಿ ಮೂರ್ಖತನದ ದಾರಿಗೆ ತಳ್ಳುತ್ತವೆ. ಜೀವನದಲ್ಲಿ ಸೋಲು, ಅವಮಾನ, ಸಂಬಂಧಗಳ ನಾಶ ಮತ್ತು ಮನಃಶಾಂತಿಯ ಕೊರತೆ. ಆದ್ದರಿಂದ ಮೂರ್ಖತನ ಎಂದರೆ ಕೇವಲ ಕಡಿಮೆ ಜ್ಞಾನವಲ್ಲ, ಅದು ತಪ್ಪು ಯೋಚನೆಗಳನ್ನು ಹಿಡಿದುಕೊಂಡು ಬದುಕುವ ಒಂದು ಮನಸ್ಥಿತಿ. ಇಂದು ಹಲವರು ತಮ್ಮ ತಪ್ಪನ್ನು ಒಪ್ಪಿಕೊಳ್ಳುವುದಿಲ್ಲ, ಯಾರಾದರೂ ಒಳ್ಳೆಯ ಸಲಹೆ ನೀಡಿದರೂ ಕೇಳುವುದಿಲ್ಲ, ತಮ್ಮ ಅಹಂಕಾರವನ್ನು ಬುದ್ಧಿಯಂತೆ ಭಾವಿಸುತ್ತಾರೆ. ಆದರೆ ನಿಜವಾದ ಜ್ಞಾನಿ ಎಂದರೆ ಯಾವಾಗಲೂ ಕಲಿಯಲು ಸಿದ್ಧನಾಗಿರುವವನು. ಮೂರ್ಖನು ಮಾತ್ರ ನನಗೆ ಎಲ್ಲ ಗೊತ್ತು ಎಂದುಕೊಂಡು ತನ್ನ ಜೀವನವನ್ನೇ ಹಾಳು ಮಾಡಿಕೊಳ್ಳುತ್ತಾನೆ. ಮೊದಲ ಲಕ್ಷಣ, ತಪ್ಪನ್ನು ಒಪ್ಪಿಕೊಳ್ಳದ ಮನಸ್ಥಿತಿ. ಮೂರ್ಖ ವ್ಯಕ್ತಿಯ ದೊಡ್ಡ ಗುರುತು ಇದೆ. ಅವನು ಯಾವಾಗಲೂ ತನ್ನ ತಪ್ಪನ್ನು ಇತರರ ಮೇಲೆ ಹಾಕುತ್ತಾನೆ. ಜೀವನದಲ್ಲಿ ಎಲ್ಲರೂ ತಪ್ಪು ಮಾಡುತ್ತಾರೆ, ಆದರೆ ಬುದ್ಧಿವಂತನು ತನ್ನ ತಪ್ಪಿನಿಂದ ಪಾಠ ಕಲಿಯುತ್ತಾನೆ. ಮೂರ್ಖನು ಮಾತ್ರ ತನ್ನ ತಪ್ಪನ್ನು ಸಮರ್ಥಿಸಿಕೊಳ್ಳುತ್ತಾ ಅದನ್ನೇ ಮತ್ತೆ ಮತ್ತೆ ಮಾಡುತ್ತಾನೆ. ನಾನು ತಪ್ಪೇ ಮಾಡಿಲ್ಲ ಎಂಬ ಒಂದು ವಾಕ್ಯವೇ ಅವನ ಬೆಳವಣಿಗೆಯನ್ನು ನಿಲ್ಲಿಸುತ್ತದೆ. ಎರಡನೇ ಲಕ್ಷಣ, ಹೆಚ್ಚು ಮಾತನಾಡುವುದು, ಕಡಿಮೆ ಕೇಳುವುದು. ಕೆಲವರು ಯಾವಾಗಲೂ ತಮ್ಮ ಬಗ್ಗೆ ಮಾತ್ರ ಮಾತನಾಡುತ್ತಾರೆ. ಇತರ ಮಾತು ಕೇಳಲು ಸಹನೆ ಇರೋದಿಲ್ಲ. ಅವರು ಮಾತನಾಡುವುದನ್ನೇ ಜ್ಞಾನ ಎಂದುಕೊಳ್ಳುತ್ತಾರೆ. ಆದರೆ ಜೀವನದಲ್ಲಿ ಹೆಚ್ಚು ಕೇಳುವವರು ಹೆಚ್ಚು ಕಲಿಯುತ್ತಾರೆ. ಮೌನವೇ ಕೆಲವೊಮ್ಮೆ ದೊಡ್ಡ ಜ್ಞಾನ. ಯಾರ ಮಾತು ಕೇಳದವನು ತನ್ನ ಜೀವನದಲ್ಲಿ ದೊಡ್ಡ ಅವಕಾಶಗಳನ್ನು ಕಳೆದುಕೊಳ್ಳುತ್ತಾನೆ. ಮೂರನೇ ಲಕ್ಷಣ, ಕೋಪವನ್ನು ಶಕ್ತಿಯೆಂದು ಭಾವಿಸುವುದು. ಕೋಪ ಬಂದರೆ ಗಟ್ಟಿಯಾಗಿ ಮಾತನಾಡುವುದು, ಇತರರನ್ನು ಅವಮಾನಿಸುವುದು, ಸಂಬಂಧ ಕಳೆದುಕೊಳ್ಳುವುದು ಇವೆಲ್ಲವೂ ಮೂರ್ಖತನದ ಲಕ್ಷಣಗಳು. ಕೋಪ ಬಂದಾಗ ನಿಯಂತ್ರಣ ಕಳೆದುಕೊಳ್ಳುವವನು ತನ್ನ ಜೀವನದ ನಿಯಂತ್ರಣವನ್ನೇ ಕಳೆದುಕೊಳ್ಳುತ್ತಾನೆ. ಬುದ್ಧಿವಂತನು ಪರಿಸ್ಥಿತಿಯನ್ನು ಅರ್ಥಮಾಡಿಕೊಳ್ಳುತ್ತಾನೆ. ಮೂರ್ಖನು ಪರಿಸ್ಥಿತಿಯನ್ನು ಹಾಳು ಮಾಡುತ್ತಾನೆ. ನಾಲ್ಕನೇ ಲಕ್ಷಣ, ಇತರರ ಯಶಸ್ಸನ್ನು ಸಹಿಸಿಕೊಳ್ಳಲಾಗದ ಮನಸ್ಸು. ಯಾರಾದರೂ ಮುಂದೆ ಬಂದರೆ ಹೊಟ್ಟೆಕಿಚ್ಚುಪಡುವವರು ತಮ್ಮ ಜೀವನವನ್ನೇ ವಿಷಮಯ ಮಾಡಿಕೊಳ್ಳುತ್ತಾರೆ. ಇತರ ಸಾಧನೆ ನೋಡಿದಾಗ ಪ್ರೇರಣೆ ಪಡೆಯಬೇಕಾದರೆ ಮೂರ್ಖ ವ್ಯಕ್ತಿ ಅಸೂಯೆ ಹೊಂದುತ್ತಾನೆ. ಅಸೂಯೆ ಎಂಬುದು ಒಳಗಿನಿಂದ ಸುಡುವ ಬೆಂಕಿಯಂತೆ. ಅದು ಮೊದಲು ಇತರರನ್ನು ಅಲ್ಲ, ತಾನೇ ನಾಶ ಮಾಡುತ್ತದೆ. ಐದನೇ ಲಕ್ಷಣ, ಸಮಯದ ಮೌಲ್ಯ ಅರಿಯದಿರುವುದು. ಸಮಯವನ್ನು ವ್ಯರ್ಥ ಮಾಡುವವರು ನಂತರ ಜೀವನವನ್ನೇ ವ್ಯರ್ಥ ಮಾಡಿಕೊಂಡಿದ್ದೇವೆ ಎಂದು ಅಳುತ್ತಾರೆ. ಗಂಟೆಗಟ್ಟಲೆ ಮೊಬೈಲ್, ಅರ್ಥವಿಲ್ಲದ ಮಾತು, ಗಾಸಿಪ್, ಸೋಮಾರಿತನ ಇವೆಲ್ಲವೂ ಜೀವನದ ದೊಡ್ಡ ಕಳ್ಳರು. ಬುದ್ಧಿವಂತನು ಸಮಯವನ್ನು ಹೂಡಿಕೆ ಮಾಡುತ್ತಾನೆ. ಮೂರ್ಖನು ಸಮಯವನ್ನು ಕೊಲ್ಲುತ್ತಾನೆ. ಆರನೇ ಲಕ್ಷಣ, ನಕಾರಾತ್ಮಕ ಯೋಚನೆಗಳಲ್ಲೇ ಮುಳುಗಿರುವುದು. ಯಾವುದೇ ಒಳ್ಳೆಯ ಕೆಲಸದಲ್ಲೂ ತಪ್ಪುಗಳನ್ನು ಹುಡುಕುವುದು ಇವರ ಜನ್ಮಸಿದ್ಧ ಹಕ್ಕು. ಇವರ ಮಾತುಗಳು ಸದಾ ನಕಾರಾತ್ಮಕತೆಯಿಂದ ಕೂಡಿರುತ್ತವೆ ಮತ್ತು ಸುತ್ತಲಿನವರ ಉತ್ಸಾಹವನ್ನು ಭಂಗಗೊಳಿಸುತ್ತವೆ. ಏಳನೇ ಲಕ್ಷಣ, ಸುಳ್ಳನ್ನು ಅಭ್ಯಾಸವಾಗಿಸಿಕೊಳ್ಳುವುದು. ಒಂದು ಸುಳ್ಳನ್ನು ಮುಚ್ಚಲು 10 ಸುಳ್ಳು ಹೇಳಬೇಕಾಗುತ್ತದೆ. ಸುಳ್ಳು ಹೇಳುವವನು ಒಂದು ದಿನ ತನ್ನ ಮಾತಿನ ಮೇಲಿನ ನಂಬಿಕೆಯನ್ನು ಸಂಪೂರ್ಣ ಕಳೆದುಕೊಳ್ಳುತ್ತಾನೆ. ನಂಬಿಕೆ ಒಮ್ಮೆ ಒಡೆದರೆ ಅದನ್ನು ಮತ್ತೆ ಕಟ್ಟುವುದು ತುಂಬಾ ಕಷ್ಟ. ಎಂಟನೇ ಲಕ್ಷಣ, ಯೋಚನೆ ಮಾಡದೆ ನಿರ್ಧಾರ ತೆಗೆದುಕೊಳ್ಳುವುದು. ಕೋಪದಲ್ಲಿ, ಆತುರದಲ್ಲಿ, ಭಾವನೆಯಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಜೀವನವನ್ನೇ ಬದಲಾಯಿಸಬಹುದು. ಮೂರ್ಖ ವ್ಯಕ್ತಿ ಕ್ಷಣಿಕ ಸಂತೋಷಕ್ಕಾಗಿ ದೊಡ್ಡ ನಷ್ಟವನ್ನು ಆಹ್ವಾನಿಸುತ್ತಾನೆ. ಬುದ್ಧಿವಂತನು ನಿರ್ಧಾರಕ್ಕೆ ಮೊದಲು ಪರಿಣಾಮ ಯೋಚಿಸುತ್ತಾನೆ. ಒಂಬತ್ತನೇ ಲಕ್ಷಣ, ಹಣ ಬಂದಾಗ ಅಹಂಕಾರ ಹೆಚ್ಚಾಗುವುದು. ಹಣ ಮಾನವನ ಪರೀಕ್ಷೆ. ಕೆಲವರು ಹಣ ಬಂದ ತಕ್ಷಣ ತಮ್ಮ ಹಳೆಯ ದಿನಗಳನ್ನು ಮರೆತು ಬಿಡುತ್ತಾರೆ. ಸಂಬಂಧಗಳನ್ನು, ಸ್ನೇಹವನ್ನು, ಮಾನವೀಯತೆಯನ್ನು ಹಣಕ್ಕಿಂತ ಕೆಳಗೆ ಇಡುತ್ತಾರೆ. ಆದರೆ ಹಣ ಶಾಶ್ವತವಲ್ಲ, ಸ್ವಭಾವ ಮಾತ್ರ ಮನುಷ್ಯನನ್ನು ಶಾಶ್ವತವಾಗಿ ಗೌರವಿಸಲ್ಪಡುವವನನ್ನಾಗಿ ಮಾಡುತ್ತದೆ. ಹತ್ತನೆಯ ಲಕ್ಷಣ, ಟೀಕೆ ಕೇಳಲಾಗದಿರುವುದು. ಯಾರಾದರೂ ತಪ್ಪು ಹೇಳಿದರೆ ತಕ್ಷಣ ಕೋಪಗೊಳ್ಳುವವರು ಬೆಳೆಯಲು ಸಾಧ್ಯವಿಲ್ಲ. ಟೀಕೆ ಕೆಲವೊಮ್ಮೆ ನೋವು ಕೊಡಬಹುದು, ಆದರೆ ಅದೇ ಜೀವನದ ದೊಡ್ಡ ಪಾಠವಾಗಿರಬಹುದು. ನಿನ್ನನ್ನು ಹೊಗಳುವವನು ಎಲ್ಲ ಸಮಯದಲ್ಲೂ ನಿನ್ನ ಒಳ್ಳೆಯವನಾಗಿರಬೇಕೆಂದಿಲ್ಲ. ನಿನ್ನ ತಪ್ಪು ಹೇಳುವವನೇ ನಿಜವಾದ ಒಳ್ಳೆಯವನು ಆಗಿರಬಹುದು. 11ನೇ ಲಕ್ಷಣ,
ಕೆಲಸವನ್ನು ಮುಂದೂಡುವ ಅಭ್ಯಾಸ. ನಾಳೆ ಮಾಡುತ್ತೇನೆ, ಇನ್ನೂ ಸಮಯ ಇದೆ ಎಂದು ಹೇಳುತ್ತಾ ಅನೇಕ ಜನ ತಮ್ಮ ಕನಸುಗಳನ್ನು ಕಳೆದುಕೊಳ್ಳುತ್ತಾರೆ. ಯಶಸ್ಸು ಒಂದು ದಿನದಲ್ಲಿ ಬರೋದಿಲ್ಲ, ಪ್ರತಿದಿನದ ಸಣ್ಣ ಪ್ರಯತ್ನಗಳಿಂದ ಬರುತ್ತದೆ. ಕೆಲಸವನ್ನು ಮುಂದೂಡುವುದು ನಿಧಾನವಾದ ಆತ್ಮಹತ್ಯೆಯಂತೆ. 12ನೇ ಲಕ್ಷಣ, ಗಾಸಿಪ್ ಮತ್ತು ಇತರರ ಜೀವನದಲ್ಲಿ ಹೆಚ್ಚು ಆಸಕ್ತಿ. ತಮ್ಮ ಜೀವನವನ್ನು ಸುಧಾರಿಸಿಕೊಳ್ಳುವ ಬದಲು ಇತರರ ಬಗ್ಗೆ ಮಾತನಾಡುತ್ತಾ ಕಾಲಹರಣ ಮಾಡುವವರು ಎಂದಿಗೂ ಮುಂದೆ ಬರೋದಿಲ್ಲ. ಯಶಸ್ವಿಗಳು ತಮ್ಮ ಗುರಿಯ ಬಗ್ಗೆ ಮಾತನಾಡುತ್ತಾರೆ. ವಿಫಲರಾದವರು ಇತರರ ಬಗ್ಗೆ ಮಾತನಾಡುತ್ತಾರೆ. 13ನೇ ಲಕ್ಷಣ, ಅನುಭವಿಗಳ ಮಾತು ನಿರ್ಲಕ್ಷ್ಯ ಮಾಡುವುದು. ಜೀವನ ನೋಡಿದವರ ಮಾತಿನಲ್ಲಿ ಅನುಭವ ಇರುತ್ತದೆ. ಆದರೆ ಕೆಲವರು ನನಗೆ ಯಾರ ಸಲಹೆಯೂ ಬೇಡ ಎಂದುಕೊಳ್ಳುತ್ತಾರೆ. ಅನುಭವದ ಬೆಲೆ ಪುಸ್ತಕಗಳಲ್ಲಿ ಸಿಗುವುದಿಲ್ಲ, ಅದು ಬದುಕಿನಲ್ಲಿ ಸಿಗುತ್ತದೆ. 14ನೇ ಲಕ್ಷಣ, ತಕ್ಷಣದ ಸಂತೋಷಕ್ಕಾಗಿ ಭವಿಷ್ಯ ಹಾಳು ಮಾಡುವುದು. ಇಂದು ಮೋಜು ಮಾಡೋಣ ಎಂದು ಯೋಚಿಸಿ ಆರೋಗ್ಯ, ಹಣ, ಸಂಬಂಧ, ಭವಿಷ್ಯ ಎಲ್ಲವನ್ನೂ ನಿರ್ಲಕ್ಷ್ಯ ಮಾಡುವವರು ನಂತರ ಪಶ್ಚಾತ್ತಾಪಪಡುತ್ತಾರೆ. ಶಿಸ್ತು ಇಲ್ಲದ ಜೀವನ ಮೊದಲಿಗೆ ಸುಲಭವಾಗಿ ಕಾಣಬಹುದು, ಆದರೆ ನಂತರ ಕಷ್ಟ ಕೊಡುತ್ತದೆ. 15ನೇ ಲಕ್ಷಣ, ದೇವರು ಜೀವನ ಭಾಗ್ಯ ಎಲ್ಲವನ್ನೂ ದೂರುವುದು. ಮೂರ್ಖ ವ್ಯಕ್ತಿ ತನ್ನ ವಿಫಲತೆಗೆ ಯಾವಾಗಲೂ ಹೊರಗಿನ ಕಾರಣ ಹುಡುಕುತ್ತಾನೆ. ನನ್ನ ಅದೃಷ್ಟ ಕೆಟ್ಟದ್ದು, ದೇವರು ನನ್ನ ಜೊತೆ ಇಲ್ಲ, ಜನರು ನನಗೆ ಸಹಾಯ ಮಾಡಲಿಲ್ಲ ಎಂದು ಹೇಳುತ್ತಾನೆ. ಆದರೆ ಬುದ್ಧಿವಂತನು ತನ್ನ ಹೊಣೆಗಾರಿಕೆಯನ್ನು ಸ್ವೀಕರಿಸುತ್ತಾನೆ. ಜೀವನ ಬದಲಾಯಿಸಲು ಮೊದಲು ಮನಸ್ಸು ಬದಲಾಗಬೇಕು. 16ನೇ ಲಕ್ಷಣ, ಎಲ್ಲವೂ ತನಗೆ ಗೊತ್ತು ಎಂಬ ಅಹಂಕಾರ. ಮೂರ್ಖರ ಮೊದಲ ಲಕ್ಷಣವೆಂದರೆ ತಮಗೆ ಎಲ್ಲವೂ ತಿಳಿದಿದೆ ಎಂದು ಭಾವಿಸುವುದು. ಇವರು ಯಾವುದೇ ವಿಷಯದ ಬಗ್ಗೆಯೂ ಕಲಿಯಲು ಇಷ್ಟಪಡುವುದಿಲ್ಲ. ಜ್ಞಾನಿ ಯಾವಾಗಲೂ ಕಲಿಯಲು ಸಿದ್ಧನಿರುತ್ತಾನೆ, ಆದರೆ ಮೂರ್ಖ ತಾನೇ ಜ್ಞಾನದ ಕೊನೆಯ ಆವೃತ್ತಿ ಅಂದುಕೊಂಡಿರುತ್ತಾನೆ. 17ನೆಯ ಲಕ್ಷಣ, ಅನಗತ್ಯ ವಾದ ಮತ್ತು ಜಗಳ. ಯಾವುದೇ ಅರ್ಥವಿಲ್ಲದ ವಿಷಯಗಳಿಗೂ ಮೂರ್ಖರು ಗಂಟೆಗಟ್ಟಲೆ ವಾದ ಮಾಡುತ್ತಾರೆ. ಸತ್ಯವನ್ನು ಒಪ್ಪಿಕೊಳ್ಳುವ ಮನಸ್ಥಿತಿ ಇವರಿಗಿರುವುದಿಲ್ಲ, ಕೇವಲ ಗೆಲ್ಲಬೇಕೆಂಬ ಹಠ ಇವರದ್ದಾಗಿರುತ್ತದೆ. 18ನೆಯ ಲಕ್ಷಣ, ಉಚಿತ ಸಲಹೆಗಳನ್ನು ನೀಡುವುದು. ತಮ್ಮ ಸ್ವಂತ ಜೀವನದಲ್ಲೇ ಯಾವುದೇ ಸಾಧನೆ ಇಲ್ಲದಿದ್ದರೂ ಇವರು ಇಡೀ ಜಗತ್ತಿಗೆ ಸಲಹೆ ನೀಡಲು ಹೊರಡುತ್ತಾರೆ. ಕೇಳದವರಿಗೂ ಬುದ್ಧಿವಾದ ಹೇಳುವುದು ಇವರ ಹವ್ಯಾಸ. 19ನೆಯ ಲಕ್ಷಣ, ಕೃತಜ್ಞತಾ ಭಾವ ಇಲ್ಲದಿರುವುದು. ತಮಗೆ ಸಹಾಯ ಮಾಡಿದವರನ್ನು ಸುಲಭವಾಗಿ ಮರೆಯುತ್ತಾರೆ. ಜೀವನದಲ್ಲಿ ಸಿಕ್ಕ ಒಳ್ಳೆಯ ವಿಷಯಗಳಿಗೆ ದೇವರಿಗಾಗಲಿ ಅಥವಾ ಸಮಾಜಕ್ಕಾಗಲಿ ಧನ್ಯವಾದ ಹೇಳುವ ಗುಣ ಇವರಲ್ಲಿ ಇರುವುದಿಲ್ಲ. 20ನೆಯ ಲಕ್ಷಣ, ನಕಾರಾತ್ಮಕ ಯೋಚನೆಗಳಲ್ಲೇ ಮುಳುಗಿರುವುದು. ಯಾವುದೇ ಒಳ್ಳೆಯ ಕೆಲಸದಲ್ಲೂ ತಪ್ಪುಗಳನ್ನು ಹುಡುಕುವುದು ಇವರ ಜನ್ಮಸಿದ್ಧ ಹಕ್ಕು. ಇವರ ಮಾತುಗಳು ಸದಾ ನಕಾರಾತ್ಮಕತೆಯಿಂದ ಕೂಡಿರುತ್ತವೆ ಮತ್ತು ಸುತ್ತಲಿನವರ ಉತ್ಸಾಹವನ್ನು ಭಂಗಗೊಳಿಸುತ್ತವೆ. ಹೊಸ ತಂತ್ರಜ್ಞಾನ, ಹೊಸ ಅವಕಾಶಗಳು ಎಲ್ಲವೂ ಬದಲಾಗುತ್ತಿವೆ. ಆದರೆ ಮನುಷ್ಯನ ಕೆಲವು ಕೆಟ್ಟ ಅಭ್ಯಾಸಗಳು ಮಾತ್ರ ಇನ್ನೂ ಅದೇ ಇವೆ. ಇಂದು ಮಾಹಿತಿ ಎಲ್ಲರ ಕೈಯಲ್ಲಿದೆ, ಆದರೆ ಜ್ಞಾನ ಎಲ್ಲರಲ್ಲಿಲ್ಲ. ಕಾರಣ ಏನೆಂದರೆ ಜನರು ಕಲಿಯುವುದಕ್ಕಿಂತ ವಾದಿಸಲು ಹೆಚ್ಚು ಆಸಕ್ತಿ ತೋರಿಸುತ್ತಿದ್ದಾರೆ. ನಿಜವಾದ ಬುದ್ಧಿವಂತನು ಎಂದಿಗೂ ತನ್ನನ್ನು ಸಂಪೂರ್ಣ ಎಂದುಕೊಳ್ಳುವುದಿಲ್ಲ. ಅವನು ಪ್ರತಿದಿನ ಹೊಸದನ್ನು ಕಲಿಯುತ್ತಾನೆ. ಅವನು ವಿನಯದಿಂದಿರುತ್ತಾನೆ. ಅವನು ತನ್ನ ಸಮಯವನ್ನು ಗೌರವಿಸುತ್ತಾನೆ. ಅವನು ಇತರರನ್ನು ಕೆಳಗೆಳೆಯುವುದಕ್ಕಿಂತ ತನ್ನನ್ನು ಮೇಲಕ್ಕೆತ್ತಿಕೊಳ್ಳಲು ಪ್ರಯತ್ನಿಸುತ್ತಾನೆ. ಜೀವನದಲ್ಲಿ ದೊಡ್ಡ ಗೆಲುವು ಎಂದರೆ ಇತರರನ್ನು ಸೋಲಿಸುವುದಲ್ಲ, ತನ್ನ ಮೂರ್ಖತನವನ್ನು ಗೆಲ್ಲುವುದು. ಕೋಪದ ಮೇಲೆ ನಿಯಂತ್ರಣ ಸಾಧಿಸುವುದು, ಸಮಯದ ಮೌಲ್ಯ ಅರಿಯುವುದು, ಅಹಂಕಾರವನ್ನು ಕಡಿಮೆ ಮಾಡುವುದು, ಕೇಳುವ ಗುಣ ಬೆಳೆಸುವುದು, ಇವೆಲ್ಲವೂ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತವೆ. ಇಂದು ನೀವು ನಿಮ್ಮ ಜೀವನವನ್ನು ಒಮ್ಮೆ ಶಾಂತವಾಗಿ ಪರಿಶೀಲಿಸಿ. ಈ 20 ಲಕ್ಷಣಗಳಲ್ಲಿ ಯಾವುದಾದರೂ ನಿಮ್ಮೊಳಗೆ ಇದೆಯೇ ಎಂದು ಯೋಚಿಸಿ. ಇದ್ದರೆ ಬೇಸರಪಡಬೇಡಿ. ಅರಿವು ಬಂದ ಕ್ಷಣದಿಂದಲೇ ಬದಲಾವಣೆ ಆರಂಭವಾಗುತ್ತದೆ. ಯಾಕೆಂದರೆ ತನ್ನ ಮೂರ್ಖತನವನ್ನು ಅರಿತುಕೊಳ್ಳುವವನು ಅರ್ಧಜ್ಞಾನಿಯಾಗಿದ್ದಾನೆ. ಆದರೆ ತನ್ನ ತಪ್ಪನ್ನೇ ಸರಿ ಎಂದು ಸಾಬೀತುಪಡಿಸಲು ಪ್ರಯತ್ನಿಸುವವನು ಜೀವನಪೂರ್ತಿ ಅಂಧಕಾರದಲ್ಲೇ ಇರುತ್ತಾನೆ. ಜೀವನ ಒಂದು ದೊಡ್ಡ ಶಾಲೆ. ಪ್ರತಿಯೊಬ್ಬ ವ್ಯಕ್ತಿ ಒಂದು ಪಾಠ. ಪ್ರತಿಯೊಂದು ತಪ್ಪು ಒಂದು ಶಿಕ್ಷಕ. ಕಲಿಯಲು ಸಿದ್ಧನಿರುವವನು ಮಾತ್ರ ಮುಂದೆ ಹೋಗುತ್ತಾನೆ. ಉಳಿದವರು ಅದೇ ಜಾಗದಲ್ಲಿ ಸುತ್ತುತ್ತಿರುತ್ತಾರೆ.
ಯಾಕೆಂದರೆ ಬುದ್ಧಿವಂತನಾಗುವುದು ಜನ್ಮದಿಂದ ಬರುವ ಗುಣವಲ್ಲ, ಅದು ಪ್ರತಿದಿನದ ಚಿಕ್ಕ ಚಿಕ್ಕ ಸರಿಯಾದ ಅಭ್ಯಾಸಗಳಿಂದ ನಿರ್ಮಾಣವಾಗುವ ವ್ಯಕ್ತಿತ್ವ. ಇಂದು ನೀವು ತೆಗೆದುಕೊಳ್ಳುವ ಒಂದು ಸರಿಯಾದ ನಿರ್ಧಾರ ನಿಮ್ಮ ಸಂಪೂರ್ಣ ಭವಿಷ್ಯವನ್ನು ಬದಲಾಯಿಸಬಹುದು. ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ. ಮತ್ತಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.